ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪರಮೇಶ್ವರ್ ಹಠಾತ್ ಭೇಟಿ ಆದರು. ಅದರಲ್ಲೂ ಪ್ರಿಯಾಂಕರ್ಗೆ ಕಾರ್ನಲ್ಲೇ ಪರಮೇಶ್ವರ್ ಅವರು ಹೋಗಿದ್ದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನೋಡಿ. ಆಲ್ರೆಡಿ ಪವರ್ ಶೇರಿಂಗ್, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಈಗ ದಲಿತ ಸಮುದಾಯಕ್ಕೆ ಸೇರಿದಂತಹ ಸಚಿವರುಗಳು ದೆಹಲಿ ಪ್ರವಾಸವನ್ನು ಮಾಡಲಿಕ್ಕೆ, ಅಂದರೆ ಹೈಕಮಾಂಡ್ ಭೇಟಿಯಾಗಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದರ ಮಧ್ಯೆ ಪರಮೇಶ್ವರ್ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ದು ಯಾಕೆ, ಉದ್ದೇಶ ಏನು ಚರ್ಚೆ ಆಗಿರ್ಬೋದು? ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಚರ್ಚೆ ಆಯಿತಾ? ಅಥವಾ KPCC ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂಗೆ ಮಾತುಕತೆ ನಡೆಸಿದ್ರೆ 45 ನಿಮಿಷ ಮಾತಾಡಿದಾರಂತೆ. ಪರಮೇಶ್ವರ್ ಹೇಳ್ತಾರೆ ಇಲ್ಲ ಸೌಜನ್ಯಕರ ಭೇಟಿ ಅಂತೇಳಿ. ಸೌಜನ್ಯದ ಭೇಟಿ ಅಂತ ಹೇಳಿದ್ರೆ 45 ನಿಮಿಷ ಮಾತಾಡೋದು ಏನಿರುತ್ತೆ ಅನ್ನೋದು ಸಹಜವಾಗಿ ಬರುವಂಥ ಪ್ರಶ್ನೆ. ಆದರೆ ಇಲ್ಲಿ ಏನಾದರೂ ಈ ದಲಿತ ಸಚಿವರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿರೋದಿದೆಯಲ್ವಾ, ಅದಕ್ಕೆ ಏನಾದರೂ ಬ್ರೇಕ್ ಹಾಕಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರನ್ನ ಕರೆಸ್ಕೊಂಡು ಮಾತಾಡಿರ್ಬೋದು ಅಂತ ಹೇಳಲಾಗ್ತಾ ಇದೆ.